ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. 2013ರಲ್ಲಿ BM 2023ರಲ್ಲಿ BTDಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ. ಆ ಪ್ರತಿಭಟನೆಯಲ್ಲಿ ಬಸವನಗೌಡ ಪಾಟೀಲ್ ಅನ್ನುವಂತಹ ಪತ್ರಕರ್ತರು ಅಲ್ಲಿ ಇರ್ತಾರೆ. ಹಾಗೆ ಅವರ ಜೊತೆ ಹಲವಾರು ಪತ್ರಕರ್ತರು ಇರ್ತಾರೆ. ಅಲ್ಲಿ ಒಂದಿಷ್ಟು ಅವರು ಮತ್ತು ಇವರ ಮಧ್ಯೆ ಒಂದಿಷ್ಟು ವಾಗ್ವಾದಗಳಾಗ್ತವೆ, ಒಂದಿಷ್ಟು ತಿಕ್ಕಾಟಗಳಾಗ್ತವೆ. ಯಾಕೆ ಅನ್ನೋದು ಸ್ವತಃ ಬಸವನಗೌಡ ಪಾಟೀಲ್ ಅವರು ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಸವನಗೌಡ ಪಾಟೀಲ್ ರವರು ಒಂದು ಖಾಸಗಿ ದೂರನ್ನ ಈ ಪತ್ರಕರ್ತರ ಮೇಲೆ ದಾಖಲೆ ಮಾಡ್ತಾರೆ. ಅದಾದ ನಂತರ ಕೆಲವಿಷ್ಟು ಬೆಳವಣಿಗೆಗಳು ಆಗ್ತವೆ. ಸೊ ಸ್ವತಃ ಬಸವನಗೌಡ ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ತಾ ಹೋಗೋಣ. ಸರ್, ಈಗ 2023ರಲ್ಲಿ ಒಂದು ಖಾಸಗಿ ದೂರನ್ನ ಪತ್ರಕರ್ತರ ಮೇಲೆಯೇ ತಾವು ದಾಖಲಿಸ್ತೀರಿ. ಹಾಗೆ ಸ್ವತಃ ತಾವು ಸಹ ಪತ್ರಕರ್ತರಾಗಿದ್ದುಕೊಂಡೇ ಇನ್ನೊಬ್ಬ ಪತ್ರಕರ್ತರ ಮೇಲೆ ಖಾಸಗಿ ದೂರನ್ನ ಕೊಡೋಕೆ ಕಾರಣ ಏನು ಅನ್ನುವಂಥದ್ದು ಸದ್ಯಕ್ಕೆ? ಸರ್, ನಿಜವಾಗ್ಲೂ ಅಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಅಲ್ಲಿ ಸುದ್ದಿ ಸಂಗ್ರಹ ಮಾಡಲಿಕ್ಕೆ ನಾನು ಆ ದಿನ ಆಮ್ ಆದ್ಮಿ ಪಕ್ಷದವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾನು ಆ ಸ್ಥಳಕ್ಕೆ ಹೋಗಿದ್ದೆ. ಆ ಸ್ಥಳದಲ್ಲಿ ಪ್ರತಿಭಟನೆ ತೀವ್ರಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ BTD ಅಧಿಕಾರಿಗಳು ಹಾಗೂ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಇದ್ದರು. ಅಂದಿನ ಶಾಸಕರು ಹಾಗೂ ಅಂದಿನ ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮಾನ್ಯ ವೀರಣ್ಣ ಚರಂತಿಮಠ ಅವರು ಆ ಅಧ್ಯಕ್ಷಗಿರಿಯನ್ನು BTD ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡಿದ್ದರು. ಯಾಕಂದರೆ ಅವ್ರದ್ದೇ ಸರ್ಕಾರ. ಆ ಸಂದರ್ಭದಲ್ಲಿ ಹೋರಾಟಗಾರರು ಏನು ಮಾಡಿದರು, ಅಧಿಕಾರಿಗಳು BTD ಅಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾದರು. ಅಂಥ ಸಂದರ್ಭದಲ್ಲಿ ಇವರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಏನು ಮಾಡಿದರು, ಇಲ್ಲ BTD ಅಧ್ಯಕ್ಷರಾದಂಥ ಶಾಸಕರೇ ಬಂದು ಮನವಿಯನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಬಿಗಿಗೊಳಿಸಿದರು. ಅಲ್ಲಿ ಇರುವಂಥ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಒಂದು ವಿನಂತಿಯ ಮೇರೆಗೆ ಮಾನ್ಯ ವೀರಣ್ಣ ಚರಂತಿಮಠ ಅವರು ಗೇಟಿಗೆ ಬಂದು ಮನವಿಯನ್ನು ಕೊಡ್ರಿ ಅನ್ನುವಂಥ ಒಂದು ಸಮಯದಲ್ಲಿ ಅಲ್ಲಿ ನೆರೆದಂತಹ ಎಲ್ಲ ಸಾರ್ವಜನಿಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಇಬ್ಬರು ಪತ್ರಕರ್ತರು, ಅಂದಿನ ಯಾರು ಸಂತೋಷ್ ದೇಶಪಾಂಡೆ ಅಂತ ಅವರು ವಿಜಯ ಕರ್ನಾಟಕ ಪತ್ರಿಕೆಯಿಂದ ವರದಿ ಮಾಡಲಿಕ್ಕೆ ಬಂದಿದ್ದರು. ಆ ನಂತರ ಅನಿರುದ್ಧ ಗಲಗಲಿ ಎನ್ನುವಂಥವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಯನ್ನು ಸಂಗ್ರಹಿಸಿ ಬಂದಿದ್ದರು. ನಾನು ಮನೆ ಶಾಸಕರು ಬರುವಂಥ ಸಂದರ್ಭದಲ್ಲಿ ನಾನು ಮುಂದುಗಡೆ ನಿಂತು ನಾನು ಸುದ್ದಿಯನ್ನು ಮಾಡಬೇಕು ಅನ್ನೋಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ತೆಗೆದುಕೊಳ್ಬೇಕಂತೇಳಿ ವಿಸಲ್ಸ್ ತಗೊಂಡ ಸಲುವಾಗಿ ನಾನು ಮುಂದೆ ನಿಂತಿದ್ದೆ. ಸರ್, ನೀವು ವರದಿಗಾರರೇ, ಜಿಲ್ಲಾ ಮಟ್ಟದ ವರದಿಗಾರ, ಯಾವ ಪತ್ರಿಕೆಯಿಂದ ಇದ್ದೀರಿ? ಸರ್, ನಾನು ಶೋಧವಾಣಿ ಪತ್ರಿಕೆ ಅಂತೇಳಿ ರಾಜ್ಯ ಮಟ್ಟದ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ನಾನು ಅಂದಿನ ದಿನಗಳಲ್ಲಿ ನಾನು ಜಿಲ್ಲಾ ವರದಿಗಾರನಂತೇಳಿ ನೇಮಕಗೊಂಡಿದ್ದೆ. ಶೋಧವಾಣಿ ಪತ್ರಿಕೆ ಯಾಕಂದರೆ ಹೈದರಾಬಾದ್ ಮೂಲ ಹಾಗೂ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಹೊರಡುವಂಥ ಪತ್ರಿಕೆ, ರಾಜ್ಯ ಮಟ್ಟದ ಪತ್ರಿಕೆ. ಅಲ್ಲಿ ಸಹಿತ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು TV 12 ಅನ್ನುವಂತಹ ಕೇಬಲ್ ನೆಟ್ವರ್ಕಿಂಗ್ ಸುದ್ದಿವಾಹಿನಿಯಲ್ಲಿಯೂ ಸಹಿತ ನಾನು ಜಿಲ್ಲಾ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ನಾನು BTDಗೆ ತೆರಳಿದಂಥ ಸಂದರ್ಭದಲ್ಲಿ ನಾನು ಶೋಧವಾಣಿ ಪತ್ರಿಕೆಯ ಒಂದು ಜಿಲ್ಲಾ ವರದಿಗಾರನಾಗಿ ನಾನು ಅಲ್ಲಿ ಹೋದಂಥ ಸಂದರ್ಭ. ಆಗ ನನ್ನ ಹಿಂದ್ಗಡೆ ಇದ್ದಂಥ ಹೇಳಿದಂಥ ಈ ಇಬ್ಬರು ಹೆಸರನ್ನು ಹೇಳಿದಂಥವ್ರು ನನ್ನ ಶರ್ಟ್ ಕಾಲರನ್ನು ಹಿಡಿದು ಹಿಂದೆ ಜಗ್ತ ನಾವು ವರದಿ ಮಾಡ್ಲಿಕ್ಕೆ ಬಂದಿವಿ. ಯಾಕಂದ್ರೆ ಇನ್ನೊಂದು ಏನಾಗುತ್ತೆ ಸರ್, ನೀವು ಪತ್ರಕರ್ತರು ಮಧ್ಯೆನೇ ಯಾಕೆ ಅನ್ನುವಂತ ಒಂದು ಮಾತನ್ನು ಕೇಳಿದ್ರಲ್ಲ, ಇಲ್ಲಿ ಇನ್ನೊಂದು ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತಿದೆ, ಐಗಾರ್ ಸೇರ್ಲಿಲ್ಲ, ಇನ್ನೊಬ್ರು ಅವ್ರದೇ ಸೇಮ್ ಕಸಬ್ದವ್ರು ಸೇರಂಗಿಲ್ಲ. ಅವ್ರಿಗೆ ಬಸವನಗೌಡ ಪಾಟೀಲ್ ಸುದ್ದಿ ಸಂಗ್ರಹ ಮಾಡಿ ಪತ್ರಿಕೆಯಲ್ಲಿ ಹಾಕ್ತಾನ, ಯಾರಿಗಾದ್ರೂ ಈ ಸುದ್ದಿಯನ್ನು ಕೊಟ್ಟು ಇದನ್ನ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾನ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇನ್ನೊಂದು 4 ಜನ ಪತ್ರಕರ್ತರು, ಸೀನಿಯರ್ ಪತ್ರಕರ್ತರು ಅಂತೇಳಿ, ಯಾಕಂದ್ರೆ
ಆಗಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ಅಲ್ವಂಜನ್ ಅವರು, ಅದೇ ರೀತಿ ಆ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದಂಥ ಶಂಕರ್ ಕಲ್ಯಾಣಿ ಅವರು, ಅದಾದ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಆಗಿರುವಂತಹ ಮಹೇಶ್ ಅಂಗಡಿಯವರು, ಆ ನಂತರ ಇನ್ನೊಬ್ರು ದಿವಂಗತರಾದಂತಹ ರಾಮ್ ಅನುಗುಳಿಯವರು, ಅವರು ಇವತ್ತಿನ ದಿನ ಇಲ್ಲ. ಒಂದು ಇವರು ನಾನು ಏನಾಗಿದೆ ಅಂದ್ರೆ ಸರ್, ಅವಾಗ ಯಾಕೆ ಇದು ಈ ರೀತಿ ಉದ್ಭವ ಆಯ್ತು ಅನ್ನೋದನ್ನ ಹೇಳ್ಬಿಡ್ತೀನಿ. ಯಾಕಂದ್ರೆ ಇದ್ರ ಹಿಂದೆ ಒಂದು ಹಿನ್ನೆಲೆ ಇದೆ. ಅದು ಕೇವಲ ಪ್ರತಿಭಟನೆ ಸಂದರ್ಭದಲ್ಲಿ ನಾನು ವಿಸಲ್ಸ್ ತಗೊಳೋದು ಮುಖ್ಯ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 2 ಎಕರೆ ಜಮೀನನ್ನ ಅವರಿಗೆ ಕೊಡು ಮಾಡಿದ್ದಾರೆ. ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರು 25 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಂಘಕ್ಕೆ. ನಿಮ್ಗೆ ಏನೊಂದು ಈ ಈ ಈ ವಿಷಯದಲ್ಲಿ ನಿಮ್ಗೆ ಏನು ಅನಿಸ್ತದೆ, ಅಚ್ಚರಿ ಪಡುವಂತ ವಿಷಯ ಏನಂದ್ರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆಯಲ್ಲಿ ನೋಂದಣಿನೇ ಆಗಿಲ್ಲ. ಸಹಕಾರಿ ಮತ್ತು ಏನು ನೋಂದಣಿ ಇಲಾಖೆಯಲ್ಲಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆಯಲ್ಲ, ಅದು ಬಾಗಲಕೋಟೆಯಲ್ಲಿ ನೋಂದಾಗಿಲ್ಲ, ಇನ್ನೂ ಆಗಿಲ್ಲ. ಅಂದಿನ ದಿನಗಳಲ್ಲಿ ಇವು ಸಹಿತ ಆಗಿಲ್ಲ. ಯಾಕಂದ್ರೆ ನಾನು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ 2000ರಿಂದ 2024ರವರೆಗೆ ನಾನು ಮಾನ್ಯ ಉಪನೋಂದಣಿ ಅಧಿಕಾರಿಗಳಲ್ಲಿ ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿಯನ್ನು ಕೇಳಿದೆ. ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹೆಸರಿನಲ್ಲಿ ನಿಮ್ಮ ಕಚೇರಿಯಲ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿ ಈ ಸಂಘ ನೋಂದಣಿ ಆಗಿದೆಯಾ ಅನ್ನುವಂಥದ್ದೊಂದು ನಾನು ಮಾಹಿತಿ ಹಕ್ಕಿನಲ್ಲಿ ಅವ್ರಿಗೊಂದು ಮಾಹಿತಿಯನ್ನು ಕೇಳಿದಾಗ, ಅಲ್ಲಿರುವಂಥ ಅಧಿಕಾರಿಗಳು ಅದನ್ನೆಲ್ಲ 2000ರಿಂದ 2024 ಸುಮಾರು 24 ವರ್ಷದ ದಾಖಲೆಗಳನ್ನು ತೆಗೆದು ನೋಡಿದಾಗ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲಿಯೂ ಸರ್ ನೋಂದಣಿ ಆಗಿಲ್ಲ ಅಂತೇಳಿ ನನಗೆ ಲಿಖಿತವಾಗಿ ಕೊಟ್ಟಿದ್ದಾರೆ. ಸರ್ ಇದು ನನಗೆ ಈಗೇನು ಈ ಇನ್ಸಿಡೆಂಟ್ ಆಗೋಣ ಪೂರ್ವದಲ್ಲಿ ನಾನು ತಗೊಂಡೆ. ಆ ನಂತರ ಅದಾದ ನಂತರ 2 ಎಕರೆ ಜಮೀನನ್ನ ಇದಕ್ಕೆ ಇಲ್ಲಿಗಲ್ ಆಗಿ ಕೊಟ್ಟರು ಸರ್ ಅವರು, ಅದಕ್ಕೆ ಪತ್ರಕರ್ತರ ಸಂಘಕ್ಕೆ. ಅದನ್ನ ಪ್ರಶ್ನೆ ಮಾಡಿದೆ ನಾನು. ಈ ಇನ್ಸಿಡೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡಿದೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಇಂಜಿನಿಯರ್ಗೆ ನಾನು ಒಂದು ಹೋರಾಟದ ಮುಖಾಂತರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ BTD ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟೆ. ದೂರು ಅರ್ಜಿಯನ್ನು ಕೊಟ್ಟು, ಇದು ಕಾನೂನು ಬಾಹಿರವಾಗಿ ನೀವು 2 ಎಕರೆ ಜಮೀನು ಹಂಚಿಕೆ ಮಾಡಿದಿರಿ, ಅದಕ್ಕೆ ನೀವು ಈ ಕೂಡಲೇ ಈ ನೀಡಿರುವಂಥ ಜಮೀನನ್ನ, ಯಾಕಂದ್ರೆ ಇಲ್ಲಿ ಏನಾಗಿದೆ ಸರ್, ನಿಮ್ಗೆ ಇನ್ನೊಂದು ಹೇಳೋದಂದ್ರೆ, ನಿಜವಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡಂತ, ಮನೆಯನ್ನ ಕಳೆದುಕೊಂಡಂತ, ಮಠಗಳನ್ನ ಕಳೆದುಕೊಂಡಂತ ನಿಜವಾದ ಸಂತ್ರಸ್ತರಿಗೆ ಒಂದು ಎ ಮಾದರಿ ನಿವೇಶನ ಅಂದ್ರೆ 7 ಮೀಟರ್ 8 ಮೀಟರ್ 9 ಮೀಟರ್ ಪ್ಲಾಟ್ ಅದನ್ನು ಒಂದು ಉಚಿತವಾಗಿ ಕೊಡಬೇಕಂತೇಳಿ ಸರ್ಕಾರದ ನಿಯಮ ಇದೆ. ಅದನ್ನೇ ಕೊಡಬೇಕಾದ್ರ 4 ವರ್ಷ 5 ವರ್ಷ ಅಲ್ಲಿ ಸಂತ್ರಸ್ತರ ಗೋಳನ್ನು ಕೇಳೋರಿಲ್ಲ BTD ಪ್ರಾಧಿಕಾರದಲ್ಲಿ. ಇವತ್ತಿಗೆ ಸಹಿತ ಅದೇ ರೀತಿ ಮುಂದುವರೆದಿದೆ. ಒಂದು ನಿಜವಾದ ಸಂತ್ರಸ್ತರಿಗೆ ಈ ಮಾದರಿ ನಿವೇಶನ ಕೊಡೋಕ ನಿಮ್ ಕೈಲಿ ಆಗಲ್ಲ ಅಂದ್ಮೇಲೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತೀರಿ, ಇಲ್ಲ ಪತ್ರಕರ್ತರ ಒಂದು ಪ್ರಭಾವಕ್ಕೆ ಒಳಗಾಗಿ ನೀವು 2 ಎಕರೆ ಕೊಡ್ತೀರಲ್ರಿ, ಇದು ಯಾವ ನ್ಯಾಯ? ಹೌದಾ? ಇದು ಒಂದಾಯ್ತು ಸರ್. ಏನು ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆಯಲ್ಲ, ಅದಕ್ಕೆ 60 ಲಕ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನದಿಂದ ಒಂದು 60 ಲಕ್ಷ ಅನುದಾನ ಬಿಡುಗಡೆ ಆಗುತ್ತೆ. 60 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ ಸರ್. ಇವ್ರು ಒಬ್ಬರೇ ಜಿಲ್ಲಾಧಿಕಾರಿಗಳಲ್ಲ ಸರ್, ಇದು ಪ್ರತಿ ವರ್ಷ ಅಂದ್ರ ಇದನ್ನು ನೀವು ನೋಡ್ರಲ್ಲ, 2009ರಲ್ಲಿ ಅವರು ಏನ್ ಮಾಡಿದ್ರು, BTD ಅಧಿಕಾರಿಗಳು 2 ಎಕರೆ ಜಮೀನನ್ನ ಇವ್ರಿಗೆ ಕಬ್ಜಾ ಪತ್ರ ನೀಡಿದ್ರು.
ಅಲ್ಲಿ ಆ್ಯಕ್ಚುಲಿ ಏನು ಮಾಡ್ಬೇಕಾಗಿತ್ತು ಸರ್, ಅವರು ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಜಮೀನು ಕೊಡ್ರಿ ಅಂತೇಳಿ ಪತ್ರಕರ್ತರ ಸಂಘದವರು BTD ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು. ಅದನ್ನಾಧರಿಸಿ ಮಾನ್ಯ ಅಂದಿನ ಶಾಸಕರು ಯಾರು ಮಾನ್ಯ ವೀರಣ್ಣ ಚರಂತಿ ಮಾಡೋರು ಏನೋ ಮಾಡಿ ಇವ್ರಿಗೆ ಪತ್ರಕರ್ತರ ಅದಾವ ಅಂತ 2 ಎಕರೆ ಜಮೀನು ಕೊಡಕ್ಕೆ ಒಪ್ಪಿಟ್ರು. ಒಪ್ಸಿದ್ರು. ಅವಾಗ ಇವರಿದ್ರು, ಯಾರು BJP ಗೌರ್ಮೆಂಟ್ ಇತ್ತು, ಮೊನ್ನೆ ಇವರಿದ್ರು, ನಮ್ಮ ವಾಲಿಯವರು ಅಧ್ಯಕ್ಷರಿದ್ರು ಸರ್. ವಾಲಿಯವರು ಅಧ್ಯಕ್ಷರಿದ್ದಾಗ ಏನೋ ಮಾಡಿ ಅವಾಗ ಆಯುಕ್ತರಿಗೆ ಅವ್ರಿಗೆ ಹೇಳಿಕೆ ಅಧಿಕಾರಿಗಳಿಗೆ ಹೇಳಿ 2 ಎಕರೆ ಜಮೀನು ಅವ್ರಿಗೆ ಕಬ್ಜಾ ಕೊಟ್ಬಿಟ್ರು. ಆ ನಂತರ ಏನಾಯ್ತು ಸರ್, ಇದು ನಂತರದ ದಿನಗಳಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಏನು ಒಂದು ಸಂಘ ನೋಂದಣಿ ಆಗದೇ ಇರುವಂತಹ ಸಂಘಕ್ಕೆ 2 ಎಕರೆ ಈಗಾಗಲೇ ಜಮೀನು ಕೊಟ್ಬಿಟ್ಟಿದ್ದಾರೆ BTD ಪ್ರಾಧಿಕಾರಿಗಳು. ಅದೇ ರೀತಿಯಾಗಿ ಆ ನೋಂದಣಿ ಆಗದೇ ಇರುವಂತ ಸಂಘಕ್ಕೆ ನೀವು ಈಗಾಗಲೇ ಎಲ್ಲ ಈಗ ಏನು ಹಿಂದೆ ಹೋದಂತ ಏನು ಇಲ್ಲಿ ಬಂದು ವರ್ಗಾವಣೆ ಆದಂತ ಜಿಲ್ಲಾಧಿಕಾರಿಗಳನ್ನು ಹಿಡ್ಕೊಂಡು ಇಲ್ಲಿವರೆಗೆ ಸುಮಾರು ಒಂದು 50-60 ಲಕ್ಷ ನೀವು ಅನುದಾನವನ್ನು ಕೊಟ್ಟಿದ್ರಿ. ಶಾಸಕರ ಪರಿಹಾರ ನಿಧಿ, ಸಂಸದರ ಪರಿಹಾರ ನಿಧಿ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಂಥ ಅನುದಾನ ಎಲ್ಲಾನು ನಾವು ನೋಡಿದ್ರೆ 60 ಲಕ್ಷ ರೂಪಾಯಿ ವಿವಿಧ ಇಲಾಖೆಗಳಿಂದ, ಈಗ ನಿರ್ಮಿತಿ ಕೇಂದ್ರ ಇದ್ರತ್ತ, R&R ಭೂಸೇನಾ ನಿಗಮ, ಒಟ್ಟೆ ಹಿಂಗೆ ಏನಾಗಿದೆ ಜಿಲ್ಲಾ ಪಂಚಾಯತಿಯಿಂದ ಎಲ್ಲವೂ ಸಹಿತ ಇಲಾಖೆವಾರು ಹಣ ದುಡ್ಡು ಬಿಡುಗಡೆಯಾಗಿ ಆ ಒಂದು ಪತ್ರಕರ್ತರ ಸಂಘಕ್ಕೆ ಅಡಿಗಲ್ಲು ಇಡ್ತಾರೆ ಸರ್. ಆ ನಂತರದಲ್ಲಿ 60 ಲಕ್ಷ ಅನುದಾನ ತೆಗೆದುಕೊಂಡು ಒಂದಲ್ಲಿ ಪತ್ರಿಕಾ ಭವನ ಅಂತೇಳಿ ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡ್ತಾರೆ. ಏನಿದೆ ಸರ್, ಈಗ ರಾಜ್ಯ ಸರ್ಕಾರ 2007 ಮತ್ತು 2008 ಅಧಿಸೂಚನೆಗಳ ಪ್ರಕಾರ, ಸರ್ಕಾರದ ಅಧಿಸೂಚನೆಗಳ ಪ್ರಕಾರ ಏನಾಗಿದೆ, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಪತ್ರಿಕಾ ಭವನಗಳು, ಪತ್ರಿಕಾ ಸಂಘಗಳು, ಪತ್ರಿಕಾ ಭವನದ ಕಟ್ಟಡಗಳು ಏನದಾವಲ್ಲ, 7 ಮತ್ತು 9 ಅಧಿಸೂಚನೆಯ ಮೇರೆಗೆ ಅದು ಏನಾಗುತ್ತೆ ರೀ, ಮುಂದೆ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸುತ್ತೆ ಸರ್. ನಿರಂತರವಾಗಿ ಅದನ್ನ ಏನು ಮಾಡುತ್ತಾ 2018ರಲ್ಲಿ ಮಾನ್ಯ ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು ಅಧಿಕಾರಿಗಳು ಒಂದು ರಾಜ್ಯಪಾಲರ ಆದೇಶ ಅನುಸಾರವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಇರುವಂತಹ ಪತ್ರಿಕಾ ಭವನಗಳ ನಿರ್ವಹಣೆ ಮತ್ತು ಅದರ ಕಾರ್ಯ ಚಟುವಟಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳೇ ನಡೆಸಬೇಕು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರ, ಇನ್ನುಳಿದಂಥ 5 ಜನ ಅದಕ್ಕೆ ಸಮಿತಿ ಸದಸ್ಯರಿರ್ತಾರೆ. ಇದನ್ನು ಸಹಿತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ. ನೀವು 2000 ಅಲ್ಲಿ ನಂತರ ನೀವು ಅದನ್ನ ನಿಮ್ಮ ಕಬ್ಜಾ ತಗೊಂಡಿಲ್ಲ, ಮೊದಲೇಂದು ತಪ್ಪು. ಆ ನಂತರ 50-60 ಲಕ್ಷ ಅನುದಾನಗಳನ್ನು ಕೊಟ್ಟಿದ್ರಿ. ಆ ಅನುದಾನವನ್ನು ಕೂಡಲೇ ತಡೆ ಹಿಡಿಬೇಕು. ಮತ್ತೆ ನೀವು ಅದು ಕಾನೂನು ಬಾಹಿರವಾಗಿ ಕೊಟ್ಟಂಥದ್ದು ಏನು ಅನುದಾನ ಇದೆಯಲ್ಲ, ಅದು ಸದುಪಯೋಗಕ್ಕೆ ಸದ್ಬಳಕೆ ಆಗಬೇಕು. ಆ ನಂತರ ಇವ್ರು ಏನು ತಗೊಂತಾರೆ ಸರ್, ಈ ಪತ್ರಿಕಾ ಭವನದ ಹೆಸರಿನಲ್ಲಿ ಅನುದಾನ ಸಿಗಂಗಿಲ್ಲ ಅನ್ನೋದು ಗೊತ್ತಾಗಿ ಏನು ಮಾಡ್ತಾರೆ ಇವರು, ಸಾರ್ವಜನಿಕ ಸಮುದಾಯ ಭವನ, ಪತ್ರಿಕಾ ಭವನದ ಹತ್ತಿರ ಇರುವ ಸಾರ್ವಜನಿಕ ಸಮುದಾಯ ಭವನಕ್ಕೆ ನೀವು ಅನುದಾನ ಕೊಡ್ರಿ ಅಂತೇಳಿ ಇವರು ಅಫಿಡೇವಿಟ್ ಕೊಡ್ತಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. 2015 ಅಫಿಡೇವಿಟ್ ಕೊಟ್ಟು ಏನು ಮಾಡ್ತಾರೆ, ಅಲ್ಲಿ MP ಫಂಡು, MLA ಫಂಡು, MLC ಫಂಡ್ಗಳನ್ನು ಇವು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಸುಮಾರು 50-60 ಲಕ್ಷ ಅನುದಾನ ಬಂದು ಇವತ್ತು ಬಿತ್ತರೆ. ಆ ನಂತರ ನಾನು ಅದನ್ನು ಅನುದಾನ ತಡೆ ಹಿಡೀರಿ ಅಂತ ಹೇಳಿ ಸಹಿತ ಸುಮಾರು 10-19 ಲಕ್ಷ ರೂಪಾಯಿಗಳನ್ನು ತಡೆ ಹಿಡೀರಿ ಅಂತೇಳಿ ದಾಖಲೆ ಸಮೇತ ನಾನು ಕೊಟ್ಟಾಗ ಮಾನ್ಯ ಗದ್ದಿಗೌಡರದು 10 ಲಕ್ಷ, ನಂತರದ ದಿನಗಳಲ್ಲಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಈಗ ಸದ್ಯ 1 ವರ್ಷ ಆಯ್ತು, ಮಾನ್ಯ PH ಪೂಜಾರಿ ಅವ್ರದ್ದು 5 ಲಕ್ಷ, ಈಗ ಸುಮಾರು 15 ಲಕ್ಷ ಅನುದಾನವನ್ನು ಮಾನ್ಯ ಜಿಲ್ಲಾಡಳಿತ ಭವನ ತಡೆ ಹಿಡಿಯಿತು ಸರ್, ನನ್ನ ಒಂದು ದೂರಿನ ಮೇರೆಗೆ.
ಓಕೆ ಈಗ ಮಾನ್ಯ ಸಂಸದರಾದಂಥ ಗದ್ದಿಗೌಡರು 10 ಲಕ್ಷ ಬಿಡುಗಡೆ ಮಾಡಿದ್ರು. ಅವಾಗ ನಾನು ದೂರು ಕೊಟ್ಟೆ, ಸಾಕ್ಷ್ಯಾಧಾರಗಳ ಸಮೇತ ದೂರನ್ನು ಕೊಟ್ಟೆ. ಆನಂತರ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ PH ಪೂಜಾರಿ ಅವರು ಶಿಫಾರಸು ಮಾಡಿದ್ರು 5 ಲಕ್ಷ. ನಾನು ಮತ್ತೆ ಅದನ್ನ ಯಾಕೆ ಜಿಲ್ಲಾಧಿಕಾರಿಗಳು ಬದಲಿ ಆದಂಗ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳಿಗೆ ನಾನು ಭೇಟಿಯಾಗಿ ಅದನ್ನ ಸಾಕ್ಷ್ಯಾಧಾರಗಳ ಸಮೇತ ಇಟ್ಟು ಈ ಅನುದಾನ ಬಂದ್ ಮಾಡ್ರಿ, ತಡೆ ಹಿಡ್ರಿ ಅಂತ ಕೊಟ್ಟಾಗ ಜಿಲ್ಲಾಡಳಿತ ಸ್ಪಂದಿಸಿ ಒಂದು 15ರಿಂದ 17 ಲಕ್ಷ ಅನುದಾನ ತಡೆ ಹಿಡಿದಿದೆ ಸರ್. ಇವತ್ತಿಗೂ ತಡೆ ಹಿಡಿದಿದೆ. ಹೀಗಾಗಿ ಏನಾಗಿದೆ, ಮುಂದೆ ಅದು ಪತ್ರಿಕಾ ಭವನದ ಮೇಲೆ ಕಟ್ತಾ ಇರುವಂಥ ಕಟ್ಟಡ ಸ್ಥಗಿತಗೊಂಡಿದೆ ಇವತ್ತು. ಅದು ನನ್ನ ಹೋರಾಟ ಅದರ ಫಲ. ಹೌದು ಸರ್, ಇದು ಎಲ್ಲ ನಿಮ್ಗೆ ಅದಕ್ಕೆ ಯಾಕೆ ಇದನ್ನು ಹೇಳಿದ್ನಿ ಅಂದ್ರೆ ನಿಮ್ಮ ಗಮನಕ್ಕೆ ಯಾಕೆ ಹೇಳಿದೆಪ್ಪ ಅಂದ್ರೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈಗ 4 ಜನರದ ಇಕ್ಕಟ್ಟ ಪತ್ರಕರ್ತರು ಹೆಸರು ಹೇಳಿದ್ನಲ್ಲ, ಇವು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಇವರು ಎಲ್ಲ ಒಂದು ಉತ್ತೇಜನದಿಂದ ಅವರು ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಕೊಲೆ ಮಾಡಿ ಪ್ರಯತ್ನ ಪಟ್ಟರು. ಆ ದಿನದಲ್ಲಿ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟರು ಸರ್. ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದಲೂ ನಿಂದಿಸಿದ್ರು. ಆನಂತರ ನನಗೆ ಏನೋ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನನಗೆ ಬೆನ್ನು ಹತ್ತಿದ್ರು ಸರ್. ಯಾಕಂದ್ರೆ ನಮ್ಗೆ ಅಡ್ಡಿ ಆಗಿದಾನ ಬಸನಗೌಡ ಪಾಟೀಲ್, ನಮ್ಗೆ ಅಡ್ಡಿ ಆಗ್ಯಾನ, ಅವರು ಮನವರಿಕೆ ಇತ್ತು ಸರ್ ಅದು. ಆನಂತರ ಇವರು ಜಿಲ್ಲಾ ಪಂಚಾಯತಿ ಒಳಗೆ ಈಗ ಎಸ್ಟಿಮೇಷನ್ ಕಾಫಿ ಅಂತೇಳಿ ತೆಗಿತೀವಿ ಸರ್. ಆ ದಾಖಲೆಗಳು ನನ್ನ ಬಳಿ ಇದೆ. ಇವ್ರು ಏನು ಮಾಡ್ತಾರ, ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಸಂಘದ ಹತ್ತಿರ ಅಂತೇಳಿ ಅಲ್ಲಿ ಎಸ್ಟಿಮೇಷನ್ ಕಾಫಿ, ಹಳೆ ಎಸ್ಟಿಮೇಷನ್ ಕಾಫಿ ಕೊಡ್ತಾರೆ ಸರ್. ಅಲ್ಲಿ ಹಳೆ ಎಸ್ಟಿಮೇಷನ್ ಕಾಫಿ ಕೊಟ್ಟು ಅದ್ರ ಮೇಲೆ ದುಡ್ಡು ರಿಲೀಸ್ ಮಾಡಕ್ ನೋಡ್ತಾರ. ಅದನ್ನು ಸಹಿತ ನಾನು ಏನಿದೆ, ಅವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಅಸಿಸ್ಟೆಂಟ್ ಡೈರೆಕ್ಟರ್ಗೆ AW ಅವರಿಗೆ ಮನವರಿಕೆ ಮಾಡಿದ್ದೀನಿ ಸರ್. ಇವ್ರು ಕಟ್ಟಡ ಮೊದಲನೇ ಮಾಡಿ ಪತ್ರಕರ್ತರ ಸಂಘ ನೀವು ನೋಡ್ಬೋದು, ಮೊದಲನೇ ಮಾಡಿದ್ದು ಇವ್ರು ಕಟ್ಟಡ ಕಟ್ಟಾಕತ್ತಿದ್ದಾರೆ. ಅಲ್ಲೇ ಕೊಟ್ಟಿರೋದೇನು ಕೊಟ್ಟಿದ್ದಾರೆ, ಪತ್ರಕರ್ತರ ಭವನದ ಪತ್ರಿಕಾ ಭವನದ ಹತ್ತಿರ ಅನ್ನುವಂಥದ್ದು ಎಸ್ಟಿಮೇಷನ್ ಒಳಗೆ ಇವ್ರು ಬಾಂಡ್ ಕೊಡ್ತಾರ ಅಂದ್ರ ಮತ್ತು ಇವ್ರು ಮಾಡಿದ್ದ ಕಾಯ್ದೆಯೋ ಕಾನೂನು ಅಥವಾ ಕಾನೂನಿಗೆ ಗೌರವನವಿಲ್ವೋ ಈ ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ನನ್ನ ಪ್ರಶ್ನೆ ಸರ್. ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಬೇಕು, ಒಟ್ಟ ಪಾಟೀಲ್ನ ಏನಾದರೂ ಹತ್ತಿಕ್ಕುವಂಥ ಪ್ರಯತ್ನ, ನೀವು ಪತ್ರಕರ್ತರ ಪತ್ರಿಕಾ ಭವನದ ಕಡೆನೂ ಬರಬಾರದು. ಅವಕಾಶ ಕೊಟ್ಟಿಲ್ಲ ಸರ್ ಅವ್ರು ನಮ್ಗೆ, ಪತ್ರಿಕಾ ಭವನಕ್ಕೆ ಬರಕ್ಕೆ ಅವಕಾಶ ಕೊಟ್ಟಿಲ್ಲ. ನಮಗೂ ಬರ್ತಾ ಅದ್ರನ್ನ ಅಲ್ಲಿ ಹೋಗ್ಬೇಕು ಅನ್ನುವಂಥ ಇಚ್ಛಾಶಕ್ತಿನೂ ಕಡಿಮೆ ಆಗಿಬಿಟ್ಟು ಆನಂತರ 2000 ಇದೇನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಮುಂದೆ ಇದು ಏನು ಇನ್ಸಿಡೆಂಟ್ ಆಯ್ತು ಸರ್, ಅವರು ಮಾನ್ಯ ಜಿಲ್ಲಾ SP ಅವರಿಗೆ ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಸಹಿತ ಅವಾಗ ಮಾನ್ಯ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಠಾಣಾಧಿಕಾರಿಗಳಿಗೆ, ನಾನು ನವನಗರ ಠಾಣಾಧಿಕಾರಿಗಳಿಗೆ ಈಗ ಆಗಿದೆ ಅಂತೇಳಿ ನಾನು ದೂರು ಕೊಡ್ಲಿಕ್ಕೆ ಹೋದಾಗ ಆ ಪೊಲೀಸ್ ಅಧಿಕಾರಿಗಳು ದೂರು ತಗೊಲಿಲ್ಲ ಸರ್. ನಾನು ತಗೊಲಿಲ್ಲ, ಬರೀ ಮೇಷ ಏರ್ಸಾಕತ್ರು. ಆನಂತರ ನಾನು ಏನು ಮಾಡಿದೆ, ಪೋಸ್ಟ್ ಮುಖಾಂತರ ಅವರಿಗೆ ನಾನು ಸ್ಪೀಡ್ ಪೋಸ್ಟ್ ಮುಖಾಂತರ ಅವರಿಗೆ ಕಂಪ್ಲೇಂಟ್ ಮಾಡಿದೆ ಸರ್, ನಾನು ಈ ರೀತಿ ಆಗಿದೆ, ಇಂಥವ್ರ ಮೇಲೆ ಹಿಂಗೆ ಮಾಡ್ಬೇಕಂತೇಳಿ. ಅದಕ್ಕೂ ಸಹಿತ ಅವರು ಮುಂದುವರಿಲಿಲ್ಲ ಸರ್. ನಂತರ ಒಂದು 2 ದಿವಸ ಬಿಟ್ಟು ಮಾನ್ಯ ಅಂದಿನ SP ಅವರಿಗೂ ನಾನು ಮನವಿ ಮಾಡಿಕೊಂಡೆ. ಆದರೂ ಅದು ನಿಷ್ಫಲ ಆಯಿತು. ನಂತರ ಮತ್ತೆ ನಾನು ಅಲ್ಲಿಯೂ ಸಹಿತ ರಿಜಿಸ್ಟರ್ ಪೋಸ್ಟ್ ಮಾಡಿ ಆ ದಾಖಲೆಗಳನ್ನು ಇಟ್ಕೊಂಡೆ. ಸುಮಾರು ದಿವಸ ನೋಡಿದೆ ನಾನು, ಅವ್ರು ಮಾಡ್ಲಿಕ್ಕೆ ಮುಂದಾಗಲಿಲ್ಲ. ಅಂಥ ನಿಟ್ಟಿನಲ್ಲಿ ನಾನು ಏನು ಮಾಡಿದೆ, ನಂತರ ನಾನು ಮಾನ್ಯ ಗಣ ನ್ಯಾಯಾಲಯ ಬಾಗಲಕೋಟೆ ನ್ಯಾಯಾಲಯದಲ್ಲಿ ನಾನು ಖಾಸಗಿ ದೂರನ್ನು ದಾಖಲಿಸಬೇಕಾಗಿ ಬಂತು ಸರ್. ಖಾಸಗಿ ದೂರನ್ನು ದಾಖಲಿಸಿದೆ. ನಿರಂತರ 2023ರಿಂದ 26ರವರೆಗೂ ಸಹಿತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರ್ಬೋದು, ಡಾಕ್ಯುಮೆಂಟ್ಸ್ ಮಾರ್ಕ್ಡ್ ಇರ್ಬೋದು, ಎಲ್ಲ ರೀತಿ ಆಯಿತು. ಆದರೆ ಅವರು ಪೊಲೀಸರು ಏನು ಮಾಡಿದ್ರು, ಪೊಲೀಸ್ ವರದಿ ಅಂತ ಬೇರೆ ಕೊಡ್ತಾರೆ, ಚಾರ್ಜ್ ಶೀಟ್ ಅಂತಾರಲ್ಲ, ಚಾರ್ಜ್ ಶೀಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಏನು ನ್ಯೂನ್ಯತೆ ಸರ್, ಅಲ್ಲಿ ಏನು ಯಾವ ರೀತಿ ಆಗಿದೆ ಅಂದ್ರೆ, ನಾನು 2-3 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ, ನವನಗರ ಪೊಲೀಸ್ ಠಾಣೆಗೆ.
ಅವ್ರು ಮಾನ್ಯ ಮಹಿಳಾ PSI ದೊಡ್ಡಮನಿಯವರು ಅಂತಿದ್ರು ಎಸ್ ಇದೆ. ಅಂದಿನ ಸಂದರ್ಭದಲ್ಲಿ. ಹೋದಾಗ ಮೇಡಮ್ ಅವರೇ ಈ ರೀತಿಯಾಗಿದೆ ಮತ್ತು ಪಂಚನಾಮ ನಡಿಬೇಕಲ್ರಿ, ಪಂಚನಾಮ ಸ್ಥಳಕ್ಕೆ ನಾನು ಬರ್ತೀನಿ, ಕರ್ಕೊಂಡು ಹೋಗ್ಬೇಕು ನಮ್ಮ ಸಾಕ್ಷಿದಾರನ ಕರ್ಕೊಂಡು ಅಂದ್ರೆ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಸರ್. ಏನು ದೂರುದಾರನಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ, ನನಗೆ ಯಾವುದೂ ಮಾಹಿತಿ ಕೊಡಲಿಲ್ಲ. ನಂತರ ನಮ್ಮ ಸಾಕ್ಷಿದಾರನು ಅಲ್ಲಿ ಯಾವುದೂ ಮಾಹಿತಿ ಇರಲಿಲ್ಲ. ಮೊದಲಿಗೆ ನನಗೆ ಮಾಹಿತಿ ಇದ್ರೆ ನಮ್ಮ ಸಾಕ್ಷಿದಾರನ ಕರ್ಕೊಂಡು ಆ ಸ್ಥಳಕ್ಕೆ ನಾನು ಹೋಗ್ಬೇಕಾಗತ್ತೆ. ಯಾವುದೇ ರೀತಿ ಮಾಡಲಾರ್ದೇ ಏಕಪಕ್ಷೀಯವಾಗಿ ಆ ಹೋರಾಟಗಾರರನ್ನ ಇನ್ನೂ ಕೆಲವೊಂದಿಷ್ಟು ಜನ ಕರ್ಕೊಂಡು ಹೋಗಿ ಅಲ್ಲಿ ಪಂಚನಾಮ ಮಾಡಿ ಒಂದು ಪೊಲೀಸ್ ವರದಿಯನ್ನು ಕೊಡ್ತಾರೆ. ಮೇನ್ ಬರೋದೇ ಇಲ್ಲ ಸರ್. ಯಾಕಂದ್ರೆ ಒಂದು ಘನ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಿಗೆ ಒಂದು ಪೊಲೀಸ್ ವರದಿ ಕೊಡ್ತಾರೆ ಸರ್ ಇವರು, ಮಾನ್ಯ PSI ಅವರು. ಅದರಲ್ಲಿ ಏನ್ ಮಾಡ್ತಾರ, ಆ ಪೊಲೀಸ್ ವರದಿಯಲ್ಲಿ ಬರೀತಾರೆ, ದೂರುದಾರರ ಸಮಕ್ಷಮದಲ್ಲಿ ಪಂಚನಾಮ ಮಾಡಲಾಯಿತು. ಆ ವರದಿ ಮಾಡ್ತಾರ, ಬಟ್ ಅಲ್ಲಿ ಯಾವುದೇ ಫೋಟೋಗ್ರಾಫಿ ಇಲ್ಲ. ಬೇಕಲ್ರಿ, ದೂರುದಾರ ನನ್ನ ಮೇಲೆ ಬೇಕಲ್ಲ, ಅರ್ಜಿದಾರ ನನ್ ಬೇಕಲ್ಲ, ಅಲ್ಲಿ ಇಲ್ಲ, ಅಲ್ಲಿ ನಮ್ಮ ಫೋಟೋ ಇಲ್ಲ, ಭಾವಚಿತ್ರ ಇಲ್ಲ. ಮಾನ್ಯ ನ್ಯಾಯಾಲಯ ಇದನ್ನೆಲ್ಲನೂ ಗಣನೆಗೆ ತಗೋಬೇಕಾಗಿತ್ತು. ಬರೀ ಅವ್ರು ಪೊಲೀಸರು ಕೊಟ್ಟಂತ ಏನು ಬಿಪಾಲ್ಸ್ ಮಾಡಿದ್ರಲ್ಲ, ಅವಾಗ ಮಾನ್ಯ ನ್ಯಾಯಾಧೀಶರು ನನಗೆ ಕೇಳಿದರು, ಈ ಪಾಟೀಲ್ರೆ ಮತ್ತೆ ಬಿ ರಿಪೋರ್ಟ್ ಹಾಕಿದ್ದಾರೆ ಪೊಲೀಸರು, ನೀವು ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿರೋ ಅಥವಾ ಮುಂದುವರಿಸ್ತಿರೋ ಅನ್ನುವಂಥದ್ದು ನನಗೆ ಕೇಳಿದ್ರು. ಆ ಸಂದರ್ಭದಲ್ಲಿ ಹೇಳಿದೆ, ನನ್ನ ಹಿತಾಸಕ್ತಿಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ರೀ, ಅಲ್ಲಿ ನಡೆದಂಥ ಕೃತ್ಯ ಸತ್ಯ ಇದೆ, ಅದಕ್ಕೆ ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ ಅಂದಿನ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ವಿನಂತಿ ಮಾಡ್ಕೊಂಡೆ. ವಿನಂತಿ ಮಾಡ್ಕೊಂಡ ನಂತರ ಅದು ಬಿ ರಿಪೋರ್ಟ್ನ ಚಾಲೆಂಜ್ ಮಾಡಿದ ನಂತರ ಮತ್ತೆ ನನ್ನ ಇದು ಪ್ರಕರಣ ಮುಂದುವರೆದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮಹೇಶ್ ಪಾಟೀಲ್ ಅವರು ಬೆಂಚಿಗೆ ಬಂದ ನಂತರ ಅವರೊಂದು ಬಿ ರಿಪೋರ್ಟ್ನಲ್ಲಿರುವಂಥ ಅಂಶಗಳನ್ನು ನಾನು ಪರಿಗಣಿಸಿ ಈ ಕೇಸನ್ನ ಡಿಸ್ಪೋಸ್ ಮಾಡ್ತೀನಿ ಅಂತೇಳಿ ಡಿಸ್ಪೋಸ್ ಮಾಡಿ ನನಗೆ 50,000 ರೂಪಾಯಿಗಳನ್ನು ದಂಡವನ್ನು ವಿಧಿಸ್ತಾರೆ. ಮಾನ್ಯ ಘನ ನ್ಯಾಯಾಲಯದ ಅಂದಿನ ಆದೇಶ ಆಯಿತು. ಆ ಆದೇಶವನ್ನು ನಾನು ಗೌರವಿಸ್ತೀನಿ. ನನ್ನ ಏನೋ ತಪ್ಪು ಆಗಿರ್ಬೋದಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆದೇಶ ಆಗಿರ್ಬೋದು ಅಂತೇಳಿ ಆ ಆದೇಶವನ್ನು ನಾನು ಸ್ವಾಗತಿಸ್ತೀನಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ನೋಡಿ ಸರ್, ಕೆಳಮನೆಯಲ್ಲಿ ಆಯದಂಥ ತೀರ್ಪನ್ನು ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿದೆ. ಈಗ ನೀವು ಮೊದಲೇ ಬೆಂಚ್ನಲ್ಲಿ ಮಾಡಿದರೆ ಸೆಕೆಂಡ್ ಬೆಂಚ್ ಇರುತ್ತೆ, ಸೆಕೆಂಡ್ ಬೆಂಚ್ ಇದ್ರೆ ಹೈಕೋರ್ಟ್ ಇರುತ್ತೆ, ಹೈಕೋರ್ಟ್ ಇರ್ತಾರೆ, ಸುಪ್ರೀಂ ಕೋರ್ಟ್ವರೆಗೂ ಮಾನ್ಯ ಸಂವಿಧಾನ ಆ ರೀತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನನೂ ಕೊಟ್ಟುಬಿಟ್ಟಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಎಲ್ಲ ಒಂದು ಕಡೆ ಈಗ ಆಯಿತು. ಆ ಆದೇಶವನ್ನು ನಾನು ಪ್ರಶ್ನಿಸಿ ಉನ್ನತ ನ್ಯಾಯಾಲಯಕ್ಕೆ ನಾನು ಮೊರೆ ಹೋದೆ ಸರ್. ಉನ್ನತ ನ್ಯಾಯಾಲಯಕ್ಕೆ ನಾವು ಮೊರೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮಟ್ಟದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಮಾನ್ಯ ನೇರಳೆ ವಿಜಯ್ ಸರ್ ಅರ್ಜಿಯನ್ನು ಪರಿಶೀಲಿಸಿ ನಾನು ಅದಕ್ಕೆ ತಡೆಯಾಜ್ಞೆಯನ್ನು ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಧೀಶರು ನನಗೆ ತಡೆಯಾಜ್ಞೆ ನೀಡಿ ಅದು 50,000 ರೂಪಾಯಿಗೆ ತಡೆಯಾಜ್ಞೆ ನೀಡಿದ್ದಾರೆ ಸರ್. ಆ ತಡೆಯಾಜ್ಞೆ ಪ್ರತಿನೂ ನಾನು ನಿಮ್ಗೆ ಕೊಡ್ತೀನಿ. ಅದರಿಂದ ಸ್ವಲ್ಪ ನಮ್ಗೆ ಒಂದು ಹೋರಾಟದಲ್ಲಿ ನನಗೆ ಈ ಕಾನೂನು ಚೌಕಟ್ಟಿನಲ್ಲಿನೇ ನಾನು ಹೋರಾಟ ಮಾಡಬೇಕಾಗುತ್ತೆ. ಈ ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಈ ಉನ್ನತ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಮುಂದೂಡಿದ್ದಾರೆ ಸರ್. ಅದನ್ನು ತಡೆಯಾಜ್ಞೆ ನೀಡಿ ಅದನ್ನು ಸಹಿತ ನಾನು ಗೌರವಿಸ್ತೀನಿ. ಮುಂದಿನ ದಿನಗಳಲ್ಲಿ ಮಾನ್ಯ ಘನ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಆ ತೀರ್ಪಿಗೆ ನಾನು ಬದ್ಧನಾಗಿರ್ತೀನಿ. ಮತ್ತು ಈ ಕಾನೂನು ಹೋರಾಟ ನಿರಂತರವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಪತ್ರಕರ್ತರಲ್ಲಿ ತಾರತಮ್ಯ ಅನ್ನುವಂಥದ್ದು ಭೇದ ಭಾವ ಅವರು ಬಿಡಬೇಕು. ನೋಡ್ರಿ, ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿವಂತ ಯಾರೂ ಹೇಳಂಗಿಲ್ಲ. ಯಾವಾಗ ಬಸನಗೌಡ ಪಾಟೀಲ್ರು ನಿಮ್ಮ ಏನು ಅಕ್ರಮಗಳನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಮಾಡಿದರು ಅನ್ನುವಂಥ ಒಂದು ದ್ವೇಷ ಭಾವನೆ ನಿಮ್ಮಲ್ಲಿದೆ. ಅದನ್ನ ಇಟ್ಕೊಂಡು ನನ್ನಲ್ಲಿ ಎಲ್ಲ ದಾಖಲಾತಿಗಳು ಇದಾವೆ ಸರ್. ಎಲ್ಲ ಪತ್ರಕರ್ತರು ಕೆಟ್ಟವರು ಅಂತ ಹೇಳಂಗಿಲ್ಲ. ನಿಜ.
ಅದರಲ್ಲಿ ಪ್ರಜ್ಞಾವಂತರು ಮತ್ತು ಯಾರು ಹಿರಿಯ ಪತ್ರಕರ್ತರು ಅವರೆಲ್ಲನೂ ಅವಲೋಕನ ಮಾಡಿದ್ರು ಸರ್. ಅವರು ಮಾಡಿದಾಗೂ ಸಹಿತ ಇದರಲ್ಲಿ ಏನೋ ನಮ್ಮವರಿಂದನೂ ತಪ್ಪಾಗಿತ್ತು ಅನ್ನುವಂಥ ಮಾತುಗಳನ್ನು ಹೇಳಿದರು. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟವರಲ್ಲ. ಅಲ್ಲಿ ಒಳ್ಳೆ ಪತ್ರಕರ್ತರು ಅದಾರ ಸರ್. ಸಮಾಜಕ್ಕೆ ಮಾದರಿ ಆದಂಥ ಪತ್ರಕರ್ತರು ಅದಾರ. ಈಗ ನಾವು ಸಾರ್ವಜನಿಕವಾಗಿ ಪ್ರತಿನಿತ್ಯ ನಾವು ಪತ್ರಿಕಾ ರಂಗದಲ್ಲಿ ಸಂದೇಶವನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಈಗ ಮೊನ್ನೆ ದಿನ ನನ್ನ ವಿರುದ್ಧ 50,000 ರೂಪಾಯಿ ದಂಡವನ್ನು ವಿಧಿಸಿದ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ತಗೊಂಡು ಎಲ್ಲ ಪತ್ರಿಕೆಯವರು ಬಸನಗೌಡ ಪಾಟೀಲ್ನಿಗೆ ಯೂಟ್ಯೂಬ್ ಚಾನಲ್ದಾರರು ಅಂತೇಳಿ ದಂಡ ಸುಳ್ಳು ಪ್ರಕರಣ ದಾಖಲಿಸಿದಕ್ಕೆ 50,000 ದಂಡ ವಿಧಿಸಲಾಗಿದೆ ಅಂತೇಳಿ ಲೀಡ್ ಮಾಡಿ ಬರೆದ್ರು ಸರ್. ಅದೇ ಬೇಜಾರಿಲ್ಲ, ಅವ್ರು ಬರೆದಿದ್ದ ಸರ್ಕಾರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಆದೇಶವನ್ನು ನೀವು ಪ್ರಕಟಿಸಿದಿರಿ, ಬಂದ್ರೆ ಒಳ್ಳೆಯದು. ಈಗ ನನಗೆ ತಡೆಯಾಜ್ಞೆ ಅದೇ ಮಾನ್ಯ ಉನ್ನತ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ ಸರ್. ನಮ್ಗೆ 50,000 ದಂಡ ತುಂಬೋದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. 1-2 ತಿಂಗಳು ಕೊಡ್ತು, 3 ತಿಂಗಳು ಕೊಟ್ಟಿದ್ದು ನ್ಯಾಯಾಲಯ ಕೊಟ್ಟಿದೆ. ಈಗ ಆ ಆದೇಶ ಪ್ರತಿಯನ್ನು ನಾನು ಅವ್ರಿಗೆ ಕೊಟ್ಟು ನಮ್ದು ಈಗ ತಡೆಯಾಜ್ಞೆ ನೀಡಿರುವಂತ ಆದೇಶನ ಇಟ್ಕೊಂಡು ನೀವು ಆರ್ಡರ್ ಶೀಟ್ನ ಇಟ್ಕೊಂಡು ನೀವು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ರಿ ಅಂತೇಳಿ ನಾನು ಒಂದು ರಾಜ್ಯ ಮಟ್ಟದ ಏನು ಪತ್ರಿಕೆಗಳದಾವಲ್ಲ, ಮೊನ್ನೆ ಯಾರ್ಯಾರು ಪ್ರಿಂಟ್ ಮಾಡಿದ್ರಲ್ಲ ಸರ್, ಪ್ರಕಟಣೆ ಮಾಡಿದ್ರಲ್ಲ, ಅವ್ರಿಗೆಲ್ಲ ನಾನು ವಿನಂತಿ ಮಾಡ್ಕೊಂಡೆ, ಒತ್ತಾಯ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರಿಗೆ ಲೆಟರ್ನ ನಾನು ಕಳಿಸಿದೆ. ಯಾಕಂದ್ರೆ ಈ ಕೋರ್ಟ್ದ ಆರ್ಡರ್ ಶೀಟ್ ತೊಗೊಂಡು ಅದನ್ನು ದೃಢೀಕರಣ ಮಾಡಿ ಅವರಿಗೆ ಸೀನಿಯರ್ ರಿಪೋರ್ಟರ್ಗೆ ಒಂದಿಷ್ಟು ಜನರಿಗೆ ಪೋಸ್ಟ್ ಮುಖಾಂತರ ಕಳಿಸಿದೆ. ಇನ್ನು ಉಳಿದ ಪತ್ರಕರ್ತರಿಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ. ಯಾಕಂದರೆ ನೀವು ಇಲ್ಲಿ ಏನಾಗುತ್ತೆ ಸರ್, ಕೆಲವೊಂದಿಷ್ಟು ಪತ್ರಕರ್ತರು ಬರೆದಿದ್ದಾರೆ. ಈಗ ರಾಜಮಠದ ಒಳ್ಳೆ ಪತ್ರಿಕೆಯವರು ಬರೆದಿದ್ದಾರೆ. ಈಗ ಏನಾಗಿಬಿಡ್ತೈತಿ, ನೀವು ಯಾಕೆ ತಾರತಮ್ಯ ಮಾಡ್ತೀರ ಅನ್ನೋಂಥದ್ದು ಇದರಲ್ಲಿ ಗೊತ್ತಿಲ್ಲ. ನ್ಯಾಯಾಲಯದ ಆದೇಶವನ್ನು ನೀವು ಪರಿಪಾಲಿಸಿದಿರಲ್ಲ, ಮತ್ತು ಇದು ನ್ಯಾಯಾಧೀಶರು, ಉನ್ನತ ನ್ಯಾಯಾಧೀಶರು ಕೊಟ್ಟಂಥ ಆದೇಶವನ್ನು, ಇದು ಆರ್ಡರ್ ಶೀಟ್ ಅಲ್ರಿ, ಇದನ್ನು ನೀವು ಪರಿಗಣಿಸಿ ಬರೀರಿ ಅಂತ ನಾನು ಒಂದಿಷ್ಟು ಜನರಲ್ಲಿ ಮಾಡ್ತಾರೆ. ಇಲ್ರಿ ನಮ್ದು ಹಂಗಿದೆ ಹಿಂಗಿದೆ ಅಂತೇಳಿ ಕುಂಟು ನೆಪ ಹೇಳ್ತಾ ಇದ್ದಾರೆ. ಅದನ್ನು ನಾನು ದಾಖಲಾತಿಗಳನ್ನು ನನ್ನ ಬಳಿ ಇದೆ ಸರ್. ಮೊನ್ನೆ ಗೌರವ ನ್ಯಾಯಮೂರ್ತಿಗಳಲ್ಲಿ ನನಗೆ ವಿಶ್ವಾಸ ಇದೆ, ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಆ ನಂಬಿಕೆನ ನನ್ನ ಈ ಹೋರಾಟದಲ್ಲಿ, ನ್ಯಾಯಾಂಗ ಹೋರಾಟದಲ್ಲಿ ನಾನು ಮುಂದುವರಿತೀನಿ ಅಂತೇಳಿ ಹೇಳ್ಬೋದು ಸರ್. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.